ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ಸೊ ಯಾರೆಲ್ಲ KCET ಸ್ಟೂಡೆಂಟ್ ಇದ್ದೀರಾ, ಸೊ KCET ಕೌನ್ಸಿಲಿಂಗ್ಗೋಸ್ಕರ ನೀವು ವೇಟ್ ಮಾಡ್ತಾ ಇದ್ದೀರಿ. ಸೊ ಏನಪ್ಪಾ ಅಂತಂದ್ರೆ, ಸೊ KE ಡೈರೆಕ್ಟರ್ ಎಸ್ ಪ್ರಸನ್ನ ಅವರು ಏನು ಹೇಳಿದ್ದಾರೆ ಅಂದ್ರೆ, ಸೊ ಯಾವ ತರ ನಿಮಗೆ ರ್ಯಾಂಕಿಂಗ್ ಕೊಡ್ತಾರೆ ಮತ್ತು ಫಸ್ಟ್ ರೌಂಡ್ ಯಾವ ತರ ನಡೀತೆ, ಸೆಕೆಂಡ್ ರೌಂಡ್ ಯಾವ ತರ ನಡೀತೆ, ಮತ್ತು ನಿಮ್ದು ಈ ಈ ಇಯರ್ ಏನಪ್ಪಾ ಅಂತಂದ್ರೆ ನಿಮಗೆ ಇನ್ನೊಂದು ಪ್ರೀ ರೌಂಡ್ ಅಂತ, ಸೊ ನಿಮಗೆ ಒಂದು ಇನ್ನೊಂದು ಪ್ಲಸ್ ಯಾಡ್ ಮಾಡಿದ್ದಾರೆ. ಅದಕ್ಕೋಸ್ಕರ ಸೊ KE ಡೈರೆಕ್ಟರ್ ಎಚ್ ಪ್ರಸನ್ನದವರು ಏನಪ್ಪಾ ಅಂತಂದ್ರೆ, ಸೊ ತಮ್ಮ ಟ್ವಿಟರ್ ನಲ್ಲಿ ಒಂದು ಪೋಸ್ಟ್ ಹಾಕಿದ್ದಾರೆ. ಆ ಪೋಸ್ಟ್ ಮುಖಾಂತರ ಏನಂದ್ರೆ, ಸೊ ಕೆಲವೊಂದಿಷ್ಟು ಪ್ರಜಾವಾಣಿ ಜೊತೆ ಪ್ರೆಸ್ ಕಮೆಂಟ್ ಸೊ ಏನ್ ಮಾತಾಡಿದಾರೆ ಅಂತ ಇಲ್ಲಿ ನೀವು ನೋಡಬಹುದು. ಸೊ ಇದ್ರ ಮೇಲೆ ಸೊ ನೀವು ನೋಡ್ಕೊಳ್ಳಿ, ಆಫೀಸಿಯಲ್ ಒಂದು ಟ್ವಿಟರ್ ಒಂದು ವೆಬ್ಸೈಟ್ ಇದೆ, ನೋಡಬಹುದು ಇಲ್ಲಿ. ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅಂತ, ಸೊ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ KE ಅಂತ, ಸೊ ಇಲ್ಲಿ ನೋಡ್ಕೋಬಹುದು ನೀವು. ಸೊ ಇಲ್ಲಿ ಈ ಪೋಸ್ಟ್ ಮೇಲೆ ನೀವು ಕ್ಲಿಕ್ ಮಾಡಿದ್ರೆ, ಸೊ ಇಲ್ಲಿ ನೋಡ್ಕೊಳ್ಳಿ, ಒಂದು ಪ್ರಜಾವಾಣಿ ವೆಬ್ಸೈಟ್ ನಲ್ಲಿ ಹೋಗ್ಬಿಡ್ತೀವಿ. ಇಲ್ಲಿ ನೋಡ್ಕೋಬಹುದು ಪ್ರಜಾವಾಣಿ. ಸೊ ಬುಧವಾರ 10 ಜೂನ್ 2026. ಸೊ ನೋಡ್ಕೋಬಹುದು. ಸೊ ಲೈವ್ ಆಗಿದೆ ನೋಡ್ಕೋಬಹುದು ಇಲ್ಲಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡಿ ಒಂದು ಬರುತ್ತೆ. ಸೊ ಇಲ್ಲಿ ಇದು ಯಾವಾಗ ಪಬ್ಲಿಷ್ ಆಗಿದೆ, ನಿನ್ನೆ 9 ಜೂನ್ 2026 11 ಗಂಟೆ 21 ನಿಮಿಷ, ಅಂದ್ರೆ ಮಾರ್ನಿಂಗ್ 11 ಗಂಟೆಗೆ ಆಗಿದೆ. ಸೊ ನೋಡ್ಬೋದು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಸೊ ನಿಮಗೆ ಏನೇನ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಅಂತ ಇಲ್ಲಿ ನೋಡ್ಕೋಬಹುದು. ಒಂದು ವಿನಂತಿ. ಆದ್ರೆ ನಾವು ಇದನ್ನ ಪದೇ ಪದೇ ನಾವು ತಮ್ಗೆ ಜಾಗೃತಿ ಮೂಡಿಸ್ತಿದ್ರು ಸಹ ಕೆಲವು ಮಧ್ಯವರ್ತಿಗಳು ಸಹ ತಮ್ಗೆ ಮಿಸ್ಗೈಡ್ ಮಾಡ್ತಿರುವಂತದ್ದು ನಮ್ಮ ಗಮನಕ್ಕೆ ಪದೇ ಪದೇ ನಾವು ಕೆಲವರು ಒಳ್ಳೆ ರೀತಿಯಲ್ಲಿ ತಮ್ಗೆ ಮಾರ್ಗದರ್ಶನವನ್ನ ಮಾಡ್ತಾ ಇದ್ದಾರೆ. ಕೆಲವರು ಯೂಟ್ಯೂಬರ್ಸ್ ಅವರು ಪ್ರಾಪರ್ ಆಗಿ ಕೌನ್ಸಿಲಿಂಗ್ ಮಾಹಿತಿ ಕೊಡುವಂತದ್ದಕ್ಕೇನೆ ರನ್ ಮಾಡ್ತಾ ಇದ್ದಾರೆ, ಸಂತೋಷ ಇದ್ದಾರೆ. ಆದ್ರೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸರ್ಕಾರದ ಒಂದು ಅಂಗಸಂಸ್ಥೆ ಅಂದ್ರೆ ಏನಿಲ್ಲ ಅಂದ್ರೆ 1.5 ಇಯರ್ ಹಾಫ್ ಅವರ್ಸ್ ಅವರು ಮಾತಾಡಿದ್ದಾರೆ. ಸೊ ಏನಪ್ಪಾ ಅಂತಂದ್ರೆ ಈ ವಿಡಿಯೋ ಸಂಪೂರ್ಣವಾಗಿ ಏನಂದ್ರೆ, ಸೊ ನಮ್ದೊಂದು ಟೆಲಿಗ್ರಾಮ್ ಚಾನಲ್ ಅಥವಾ ಹಾಕಿರ್ತೀನಿ. ಸೊ ಅಲ್ಲಿ ಹೋಗಿ ನೋಡ್ಕೊಳ್ಳಿ. ಯಾಕಪ್ಪ ಅಂತಂದ್ರೆ ಸೊ ಬೇರೆಯವ್ರದ್ದು ವಿಡಿಯೋ ಯೂಸ್ ಮಾಡೋ ಹಾಗಿಲ್ಲ, ಯಾಕಂದ್ರೆ ಕಾಪಿರೈಟ್ ಸ್ಟ್ರೈಕ್ ಬರುತ್ತೆ, ಅದಕ್ಕೋಸ್ಕರ. ಸೊ ಇಷ್ಟೆಲ್ಲ ಮಾಹಿತಿ ಫುಲ್ ಆಗಿ ಕೊಟ್ಟಿದ್ದಾರೆ. ಏನು ಫಸ್ಟ್ ರೌಂಡ್ ಪ್ರೀ ರೌಂಡ್ ಹೇಗೆ ನಡೀತೆ, ಫಸ್ಟ್ ರೌಂಡ್ ಹೇಗೆ ನಡೀತೆ, ಸೆಕೆಂಡ್ ಥರ್ಡ್ ಮತ್ತು ಮಾಪಪ್ ರೌಂಡ್. ಸೊ ಏನಪ್ಪಾ ಅಂತಂದ್ರೆ ಟೋಟಲ್ ಆಗಿ ನಿಮಗೆ 4 ರೌಂಡ್ ನಡೀತೆ. ಅಂದ್ರೆ ಫ್ರೀ ರೌಂಡ್, ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಅದು ಥರ್ಡ್ ರೌಂಡ್ ಅಥವಾ ಮಾಪಪ್ ರೌಂಡ್ ಅಂತಾರೆ. ಸೊ ನಿಮ್ಗೆ ಏನಪ್ಪಾ ಅಂದ್ರೆ ಈ ತರ ಒಂದು ಪ್ರೊಸೀಜರ್ ಇರುತ್ತೆ. ಸೊ ಯಾವ ತರ ನಡೀತೆ ಅಂತ ನಿಮ್ಗೆ ಗೊತ್ತಾಗಲಿಲ್ಲ ಅಂದ್ರೆ ಕಮೆಂಟ್ ಮಾಡಿ. ಸೊ ಕೌನ್ಸಿಲಿಂಗ್ ಯಾವ ತರ ನಡೀತೆ ಪ್ರೊಸೀಜರ್ ಅಂತ, ಸೊ ನಿಮ್ಗೆ ಕರೆಕ್ಟ್ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ಸೊ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪಾ ಅಂತಂದ್ರೆ, ಸೊ ಯಾರೆಲ್ಲ KCET ಕೌನ್ಸಿಲಿಂಗ್ಗೆ ಭಾಗವಹಿಸಬೇಕು ಅನ್ಕೊಂಡಿದ್ದೀರಾ, ಸೊ ಯಾರೆಲ್ಲ ನೀಟ್ ಎಕ್ಸಾಮ್ ಬರೀಬೇಕು ಅನ್ಕೊಂಡಿದ್ದೀರಾ, ಸೊ ಅವ್ರಿಗೆ ಒಂದು ಮುಖ್ಯ ಮಾಹಿತಿ ಕೊಡ್ತೀನಿ ಏನಪ್ಪ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಯಾರಾದ್ರೂ ನಮ್ಮ ಚಾನಲ್ ಹೊಸಬರಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಮತ್ತು ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಸೊ ಯಾರೆಲ್ಲ ಈ ವಿಡಿಯೋ ಇನ್ಸ್ಟಾಗ್ರಾಮ್ ಅಥವಾ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರೆ ನಮ್ಮ ಪೇಜ್ಗೆ ಫಾಲೋ ಮಾಡಿ. ಯಾಕಂದ್ರೆ ಮುಂದೆ ಬರ್ತಕ್ಕಂಥ KCET ಕೌನ್ಸಿಲಿಂಗ್ಗೆ ಯಾವ ಥರ ಪ್ರೊಸೀಜರ್ ಇರುತ್ತೆ, ಫಸ್ಟ್ ರೌಂಡ್ಗೆ ಯಾವ ಥರ ಮಾಡಬೇಕು, ಸೆಕೆಂಡ್ ರೌಂಡ್ಗೆ ಯಾವ ಥರ ಫಿಲಪ್ ಮಾಡಬೇಕು, ಪ್ರತಿಯೊಂದು ಕೂಡ ನಿಮ್ಗೆ ಪಿನ್ ಟು ಪಿನ್ ಹೇಳ್ಕೊಡ್ತೀನಿ. ಅದಕ್ಕೋಸ್ಕರ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಈ ಪೇಜ್ ಕೂಡ ಫಾಲೋ ಮಾಡ್ಕೊಳ್ಳಿ ಫ್ರೆಂಡ್ಸ್. ಸೊ ಮುಂದಿನ ವಿಡಿಯೋ ಸಿಗೋಣ. ಸೊ ಥ್ಯಾಂಕ್ ಯು ಸೋ ಮಚ್.